ವಂಚಕಿ ಬತುಲಾ ಕಿಲ್ಲೆದಾರ್ಗೆ ಸಾಥ್ ನೀಡಿದಂತಹ 21 ಜನರ ಬಂಧನ ಆಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. 21 ಅಂಗನವಾಡಿ ಕಾರ್ಯಕರ್ತೆಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬತುಲಾ ಕಿಲ್ಲೆದಾರ್ ವಂಚನೆ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದ್ವಿ. 2 ದಿನದ ಹಿಂದೆ ಸಹ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸುವರ್ಣ ನ್ಯೂಸ್ ವರದಿ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮಕ್ಕಳ ಹೊಟ್ಟೆ ಸೇರಬೇಕಾಗಿದ್ದಂತಹ ಆಹಾರ ಧಾನ್ಯಗಳು ಕಾಳಸಂತೆಗೆ ಸಾಗಾಟ ಮಾಡ್ತಾ ಇದೆ. ಹುಬ್ಬಳ್ಳಿಯ 370ಕ್ಕೂ ಅಧಿಕ ಅಂಗನವಾಡಿಗಳ ಆಹಾರ ಧಾನ್ಯ ಅಂಗನವಾಡಿಗೆ ಆಹಾರ ಧಾನ್ಯ ಪೂರೈಕೆ ಬಗ್ಗೆ ಸಹ ಸುಳ್ಳು ವರದಿಯನ್ನ ನೀಡಲಾಗಿತ್ತು. ಬತುಲಾ ಕಿಲ್ಲೆದಾರ್ ಜೊತೆ ಸೇರಿ ಸುಳ್ಳು ವರದಿಯನ್ನ ನೀಡಿದ್ದ ಕಾರ್ಯಕರ್ತೆಯರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬತುಲಾ ಕಿಲ್ಲೆದಾರ್ ಪತಿ ಫಾರೂಕ್ ಇನ್ನೂ ಸಹ ಬತುಲಾ ಕಿಲ್ಲೆದಾರ್ ಸಿಕ್ಕಿಲ್ಲ. ಆಕೆಯ ಹುಡುಕಾಟ ಸಹ ತೀವ್ರವಾಗಿ ನಡೀತಾ ಇದೆ. ಮಕ್ಕಳ ಹೊಟ್ಟೆ ಸೇರಬೇಕಾಗಿದ್ದಂತಹ ಆಹಾರವನ್ನ, ಅಕ್ಕಿಯನ್ನ, ಧಾನ್ಯವನ್ನ ಇವೆಲ್ಲವನ್ನ ಸಹ ಕಾಳಸಂತೆಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಪ್ರಸಾರದ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು 21 ಅಂಗನವಾಡಿ ಕಾರ್ಯಕರ್ತೆಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೊಂದು ಮಕ್ಕಳ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಈ ಅಂಗನವಾಡಿ ಕಿಲ್ಲೆದಾರ್ ಅಂತಕ್ಕಂಥ ಮಹಿಳೆ ಮತ್ತು ಇದೊಂದು ಟೀಮ್ ಐತಿ ಅನ್ಸುತ್ತೆ. ಈಗ ನೋಡಿದ್ರೆ ಒಟ್ಟೊಂದು ದೊಡ್ಡದಾಗಿರ್ತಕ್ಕಂಥ ಜಾಲ ಐತಿ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಇವತ್ತು ಕಾಣ್ತಾ ಇದೆ. ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೂ ಆಗ್ರಹ ಮಾಡ್ತೀನಿ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಕಮಿಷನರ್ಗೂ ಕೂಡ ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ತಕ್ಷಣ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ತನಿಖೆ ಅಷ್ಟೇ ಅಲ್ಲ, ಮೊದಲ ಕಿಲ್ಲೆದಾರನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಅವರು ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದರಲ್ಲಿ ಯಾರನ್ನೂ ಕೂಡ ಬಕ್ಷಿಸುವಂಥ ಕೆಲಸ ಅಲ್ಲ. ಯಾವುದೇ ಇನ್ಫ್ಲುಯೆನ್ಸು ಇತ್ಯಾದಿ ಮತ್ತೊಂದು ಬಂದರೂ ಕೂಡ ಡಿಪಾರ್ಟ್ಮೆಂಟ್ನವರು ಯಾವುದಕ್ಕೂ ಈಲ್ಡ್ ಆಗದ ರೀತಿಯಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇದು ಒಂಥರ ಬಿಟ್ಕೊಂಡು ಹೋದರೆ ಮತ್ತೆ ಮುಂದೆ 16 ಜಿಲ್ಲೆಗಳಿಗೆ ಇಂಥವ್ರು ಹಬ್ಬಿಸುವಂಥವ್ರು ಭಾಳಷ್ಟು ಜನ ಸೇರ್ತಾರೆ. ಆಮೇಲೆ ಇವರು ಒಟ್ಟು ಆ್ಯಕ್ಟಿವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.